ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಂ ಅಹಂ ಔಷಧಂ ಮಂತ್ರೋಹಂ ಅಹಮೇವಾಜ್ಯಂ ಅಹಂ ಅಗ್ನಿರಹಂ ಹುತ್ತಂ. ಈಗ ಯಜ್ಞದಲ್ಲಿ ಕ್ರತು, ಯಜ್ಞ ಅನ್ನೋದು ನಾನೇ, ಯಜ್ಞದ ಅಗ್ನಿಯೂ ನಾನೇ, ಅದರಲ್ಲಿರುವ ಹವಿಸ್ಸು ನಾನೇ, ಅದರಲ್ಲಿರುವಂತಹ ಘೃತವೂ ನಾನೇ, ಅದರಲ್ಲಿರುವಂತಹ ಮಂತ್ರಗಳು ನಾನೇ, ಅದರಲ್ಲಿ ಹವಿಸ್ಸನ್ನು ಪಡೆಯುವಂತಹ ಸ್ವಾಮಿಯೂ ನಾನೇ, ಅಗ್ನಿಯೂ ನಾನೇ, ಎಲ್ಲವೂ ನಾನೇ. ಅದನ್ನು ಭಸ್ಮ ಮಾಡಿ ಹವಿಸ್ಸನ್ನು ಪಡೆಯೋದು ನಾನೇ, ಅದನ್ನು ಭಸ್ಮವನ್ನು ಮಾಡಿಸೋದು ನಾನೇ, ಅಗ್ನಿಗೆ ಭಸ್ಮ ಮಾಡುವಂತಹ ಶಕ್ತಿಯನ್ನು ಕೊಡೋನು ನಾನೇ, ಎಲ್ಲವೂ ನಾನೇ, ಎಲ್ಲವೂ ಕೃಷ್ಣನೇ. ಇನ್ನು ನಮಗೆ ಉಳಿದದ್ದು ಏನಿದೆ ಇಲ್ಲಿ? ಕೃಷ್ಣ ಕೊಟ್ಟಂತಹ ಕಡ್ಡಿಗಳನ್ನೇ ತೆಗೆದುಕೊಂಡು, ಕೃಷ್ಣ ಕೊಟ್ಟಂತಹ ಮಣ್ಣಿನಿಂದಲೇ ಇಟ್ಟಿಗೆಗಳನ್ನು ಮಾಡಿಕೊಂಡು, ಕೃಷ್ಣ ಕೊಟ್ಟಂತಹ ಭೂಮಿಯಲ್ಲೇ ಅವನೇ ಕೊಟ್ಟಂತಹ ಧಾನ್ಯಗಳಿಂದ ಮತ್ತು ಅವನೇ ಕೊಟ್ಟಂತಹ ಹತ್ತಿಯಿಂದ ಬತ್ತಿ ಇತ್ಯಾದಿಗಳನ್ನು ಮಾಡಿ ದೀಪಗಳನ್ನು ಹಚ್ಚಿ, ಅವನೇ ಕೊಟ್ಟಂತಹ ಎಣ್ಣೆಯನ್ನು, ಅವನೇ ಕೊಟ್ಟಂತಹ ಕಾಳುಗಳಿಂದ ಎಣ್ಣೆಯನ್ನು ತಯಾರಿಸಿ, ಇನ್ನು ಅವನಿಗೆ ಕೊಡದೆ ಇನ್ಯಾರಿಗೆ ನಾವು ಕೊಡಬೇಕು? ನನ್ನದು ಅಂಥದ್ದು ಇಲ್ಲಿ ಏನಿದೆ? ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಕೃಷ್ಣನಂತ ಹೇಳುವಂತಹ ಒಂದು ಭಾವನೆ ಇದೆಯಲ್ಲ, ಅಷ್ಟು ಮಾತ್ರ ನಮ್ಮದು. ಅದನ್ನೂ ಕೂಡ ಬೆಳೆಸಿಕೊಳ್ಳದೆ ನಾವು 100 ವರ್ಷಗಳ ಕಾಲ ಸಂಪೂರ್ಣವಾಗಿ ಈ ಆಯಸ್ಸನ್ನು, ಈ ಒಂದು ಮನುಷ್ಯ ಜನ್ಮ ಅನ್ನುವಂತಹ ಇಂಥ ಒಂದು ಅವಕಾಶವನ್ನು ಬರಡು ಮಾಡಿಕೊಂಡು ಪ್ರಾಣಿಗಳ ಥರ ಇದ್ದು ಹೊರಟು ಹೋಗ್ತೇವೆ. ಅದಾಗಬಾರದು. ಎಲ್ಲವೂ ಕೃಷ್ಣನೇ ಅನ್ನುವಂತಹ ಜ್ಞಾನ ಬಂದಾಗ ನಮಗೆ ನನ್ನದು ಏನು ಅನ್ನೋದು ಇರುವುದಿಲ್ಲ. ಹಾಗಾಗಿ ಆ ಜ್ಞಾನವನ್ನು ಪಡ್ಕುವಂತ ಭಗವಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ಪ್ರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತವು ನಿಜ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷ. ಇಂದು 29ನೇ ತಾರೀಕು ಸೋಮವಾರ, ಪೌರ್ಣಮಿ ತಿಥಿ, ಮೂಲ ನಕ್ಷತ್ರ ಹಾಗೂ ಇಂದು ಬುಧ. ಕಟಕ ರಾಶಿಯಲ್ಲಿ ವಕ್ರಿಯಾಗ್ತಾ ಇದ್ದಾನೆ. ಬುಧ ವಕ್ರಿಯಾಗೋದ್ರಿಂದ ಮೇಷರಾಶಿಯವರಿಗೆ ಸ್ವಲ್ಪ ವಿಷಮವಾದಂತಹ ಫಲ, ಮಾತುಕತೆಗಳಲ್ಲಿ, ಸಂಸಾರದಲ್ಲಿ ಇದ್ದಂತಹ ನೆಮ್ಮದಿ ಹಾಗೂ ಆಸ್ತಿಪಾಸ್ತಿ ವಿಚಾರಗಳಲ್ಲಿ ಇದ್ದಂತಹ ನೆಮ್ಮದಿ ಸ್ವಲ್ಪ ಕಡಿಮೆಯಾಗಬಹುದು. ಆಸ್ತಿ ಮತ್ತು ಮನೆ ಎನ್ನುವಂತಹ ಚಿರಾಸ್ತಿ ಚರಾಸ್ತಿ ಯಾವುದು ಕದಲಿಸಲಿಕ್ಕೆ ಆಗದಿಲ್ಲವೋ ಅಂತಹ ಆಸ್ತಿಯ ಬಗ್ಗೆ ಸ್ವಲ್ಪ ವಾದವಿವಾದ ಮನೆಯಲ್ಲಿ ನಡೆಯಬಹುದು. ಕೋರ್ಟು ಇತ್ಯಾದಿ ವ್ಯವಹಾರಗಳು ಸ್ವಲ್ಪ ಕದಲಿಸಿದಂತೆ ಆಗಬಹುದು. ವೃಷಭ ರಾಶಿಯವರಿಗೆ ಇದು ಉತ್ತಮವಾದಂತಹ ಫಲ. ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತಾ ಇದ್ದರೆ ಅದಕ್ಕೆ ಏನೋ ಒಂದು ತಾತ್ಕಾಲಿಕವಾದಂತಹ ಸಮಾಧಾನ ಅಂತೂ ನಿಮಗೆ ಈಗ ಪ್ರಾಪ್ತಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲೂ ಕೂಡ ತಾತ್ಕಾಲಿಕವಾದಂತಹ ಒಂದು ಸಮಾಧಾನ. ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಇದ್ದಂತಹ ನೆಮ್ಮದಿಯಲ್ಲಿ ಸ್ವಲ್ಪ ಏನೋ ಏರುಪೇರಾದಂತೆ ಭಾಸವಾಗುತ್ತೆ. ನಿಮ್ಮ ಮಾತುಕತೆಗಳಿಂದಲೇ ಸ್ವಲ್ಪ ಏನೋ ತೊಂದರೆ ಆದಂತೆ ನಿಮಗೆ ಅನ್ನಿಸಬಹುದು. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸಗಳು, ಪ್ರೀತಿ ಪ್ರೇಮ ಪ್ರಕರಣಗಳು, ಪಾರ್ಟ್ನರ್ಶಿಪ್ಗಳು ಹಾಗೂ ಮಿತ್ರತ್ವ ಇವುಗಳಲ್ಲೆಲ್ಲ ಒಡಕು ಉಂಟಾಗ್ತಾ ಇದೆ ಮತ್ತು ಕೆಲವೊಂದು ನಿಮಗೆ ಬೇಕಾದಂತಹ ಮಿತ್ರರು ಯಾವುದೇ ಸಹಕಾರವನ್ನು ನಿಮಗೆ ಕೊಡೋದಿಲ್ಲ. ಸಿಂಹ ರಾಶಿಯವರಿಗೆ ಇದು ಅನುಕೂಲಕರವಾದಂತಹ ಗೋಚಾರ. ಇಬ್ಬರ ಕೈಗೆ ಬರಬೇಕಾದಂತಹ ಹಣಕಾಸು ಕೈಗೆ ಬರಬಹುದು ಮತ್ತು ಕೆಲವೊಂದು ಮಿತ್ರರು ಯಾರು ನಿಮ್ಮನ್ನು ಬಿಟ್ಟು ಹೋದರು ಅಂತ ನೀವು ತಿಳ್ಕೊಂಡಿದ್ರೋ ಅವರು ಪುನಃ ನಿಮ್ಮೊಡನೆ ಮಾತಾಡಲಿಕ್ಕೆ ಪ್ರಯತ್ನ ಪಡಬಹುದು. ಕನ್ಯಾ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳೆಲ್ಲ ಮುಗಿಸ್ಬಿಟ್ಟಿದ್ದೆ ಅಂತ ನೀವು ಮಿತ್ರರ ಜೊತೆ ಬಹಳ ಮೋಜು ಮಸ್ತಿ ಮಾಡ್ತಾ ಇದ್ದರೆ, ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಇನ್ನೂ ಸ್ವಲ್ಪ ಇದೆ, ಇದನ್ನು ನೀನು ಮುಗಿಸಿಲ್ಲ ಅಂತ ಇವತ್ತೊಂದು ನಿಮಗೆ ಇಂಟಿಮೇಷನ್ ಅಥವಾ ಮೇಲು ಮೆಮೊ ಬರುವ ಸಾಧ್ಯತೆಗಳು ಜಾಸ್ತಿ. ತುಲಾ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಇತ್ತು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಏನೋ ಕೆಲಸ ಮುಂದುವರಿತಾ ಇದೆ ಅನ್ನುವಂತಹ ಭಾವನೆ ಬಂದಿತ್ತು. ಆದರೆ ಇವಾಗ ಸ್ವಲ್ಪ ನಿಮ್ಮ ಅದೃಷ್ಟ ಪರೀಕ್ಷೆ ನಡೆದಂತೆ ನಿಮಗೆ ಅನ್ನಿಸ್ತಾ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಬುಧ ವಕ್ರಿಯಾಗೋದ್ರಿಂದ ಶುಭ ಫಲವನ್ನು ನೋಡಬಹುದು. ಅದೃಷ್ಟದಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇದ್ದಿದ್ದು ಈಗ ನಿಮ್ಮ ಗಮನ ಬೇರೆ ಕಡೆ ಹೋಗುತ್ತೆ. ಕೆಲವರು ನಿಮಗೆ ಸಮಾಧಾನ ಮಾಡಲಿಕ್ಕೆ ಬರ್ತಾರೆ. ಹೀಗಾಗಿ ನಿಮ್ಮ ಅದೃಷ್ಟ ಸ್ವಲ್ಪ ಏರುಪೇರಾದರೂ ನಿಮಗೆ ಮನಸ್ಸಿಗೆ ಸಮಾಧಾನ ಪ್ರಾಪ್ತಿ. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ ಇದಾಗಬಹುದು. ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಅಥವಾ ನಿಮ್ಮ ಜೀವನ ಸಂಗಾತಿಯ ಜೊತೆ ಇದ್ದಂತಹ ಸ್ವಲ್ಪ ಕೆಲವೊಂದು ಏರುಪೇರು ವ್ಯವಹಾರಗಳೇನಿತ್ತು, ಕಸಿವಿಸಿಗಳಿತ್ತು, ಅದೆಲ್ಲವೂ ಪುನಃ ವಾಪಸ್ ಬಂದಂತೆ ನಿಮಗೆ ಭಾಸವಾಗಬಹುದು. ಸಮಸ್ಯೆ ಪರಿಹಾರಗೊಂಡಿತ್ತು ಅನ್ನುವಂತಹ ಒಂದು ಭಾವನೆ ಇದ್ದರೂ ಕೂಡ ಅದು ಇವಾಗ ಇಲ್ಲ, ಇನ್ನೂ ಪರಿಹಾರ ಸಂಪೂರ್ಣವಾಗಿ ಆಗಿಲ್ಲ ಅನ್ನುವಂಥ ಮನಸ್ಸಿಗೆ ಇವಾಗ ನೀವು ಅದನ್ನು ಎದುರಿಸಬೇಕಾಗಿ ಬರಬಹುದು. ಮಕರ ರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ. ಶತ್ರುಗಳು ಹಿಮ್ಮೆಟ್ತಾರೆ ಹಾಗೂ ನಿಮಗೆ ಆತ್ಮವಿಶ್ವಾಸ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯದಲ್ಲಿ ಸುಧಾರಣೆ. ಯಾರು ದೈಹಿಕ ದೇಹದಾಢ್ಯತೆ ಇವುಗಳ ಬಗ್ಗೆ
ಉದ್ಯಮಗಳನ್ನು ಮಾಡಿಕೊಂಡಿದ್ದೀರಿ. ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ಫಲವನ್ನು ನೀವು ನೋಡಬಹುದು. ಕುಂಭರಾಶಿಯವರಿಗೆ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಮಾಡುವಂತಹ ಉದ್ಯಮಗಳಲ್ಲಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಹಾಗೂ ಜಯ ಪ್ರಾಪ್ತಿ. ಮಕ್ಕಳ ಆರೋಗ್ಯ ಮತ್ತು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಪೋಷಕರಿಗೆ ಎಚ್ಚರಿಕೆ ಅವಶ್ಯಕ. ಮೀನರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಮನೆಯಲ್ಲಿ ನೆಮ್ಮದಿ ಪ್ರಾಪ್ತಿ, ಮಾತುಕತೆಗಳಲ್ಲಿ ಸಾಮರಸ್ಯ ಎಲ್ಲವೂ ಬರೋದ್ರಿಂದ ಆಸ್ತಿಪಾಸ್ತಿ ವಿಚಾರಗಳಲ್ಲೂ ಕೂಡ ಮನಸ್ಸಿಗೆ ನಿಮಗೆ ನೆಮ್ಮದಿ ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮರೆಯುವುದು ಬೇಡ. ಶುಭಮಸ್ತು. ಶ್ರೀಕೃಷ್ಣ ಜಯತೆ.